ನಿಮ್ಮೆಲ್ರಿಗೂ ಗೊತ್ತು, ಜಾತ್ರೆ, ಫನ್ ಫೇರ್ ಅಥವಾ ಎಕ್ಸಿಬಿಷನ್ಗೆ ಹೋದಾಗೆಲ್ಲ ನಾವು ಮಸಾಲ ಪಾಪಡ್ನ ತಗೊಂಡು ತಿಂತೀವಲ್ವಾ. ಅದೇ ಇದು ಖಿಚಿಯಾ ಪಾಪಡ್ ಅಂತಾರೆ. ರಾಜಸ್ಥಾನ್, ಗುಜರಾತಲ್ಲಿ ತುಂಬ ಫೇಮಸ್ ಆಗಿದೆ. ನೋಡಿ, ಚಿಕ್ಕದಾಗಿರೋ ಪಾಪಡ್ನ ಫ್ರೈ ಮಾಡಿದ್ಮೇಲೆ ಅದರ 4 ಪಟ್ಟಷ್ಟು ದೊಡ್ಡದಾಗಿದೆ. ಸಿಂಪಲ್ ರೆಸಿಪಿ ಇದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಸೊ ಇಂಥ ಒಂದು ಒಳ್ಳೆ ರೆಸಿಪಿನ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬಿಡೋಣ. 1 ಟೀ ಸ್ಪೂನಷ್ಟು ಪಾಪಡ್ ಖಾರ ಸಿಕ್ಕಿಲ್ಲ ಅಂದರೆ ನೀವು ಬೇಕಿಂಗ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಜ್ವಾಯಿನ್, ಹಾಗೆ 1 ಟೀ ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ. ಹಾಗೆ 4 ಗೋಂದ್ ಕ್ರಿಸ್ಟಲ್ಸ್ನ ತಗೊಂಡಿದ್ದೀನಿ. ಉಂಡೆಗೆ ಹಾಕ್ತೀವಲ್ವ ಆ ಅಂಟು. ನಾವು ಎಣ್ಣೆನ ಹಚ್ಕೋತೀವಲ್ವ ಪಾಪಲ್ನ ಲಟ್ಸೋವಾಗ ಅಥವಾ ಹಿಟ್ಟನ್ನು ನಾದೋವಾಗ, ಅದರಿಂದ ಪಾಪಡ್ ಸ್ವಲ್ಪ ಸ್ಮೆಲ್ ಬರುತ್ತೆ ತುಂಬ ದಿನ ಇಟ್ಟಾದ್ಮೇಲೆ. ಈ ರೀತಿ ಯಾವುದೇ ರೀತಿಯಾದ ಎಣ್ಣೆನ ಯೂಸ್ ಮಾಡದೆ ಬರೀ ಅಂಟನ್ನು ಯೂಸ್ ಮಾಡಿ ನೀವು ಚೆನ್ನಾಗಿ ಲಟ್ಸ್ಕೋಬೋದು. ಹಾಗೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ನಾನು ನೀರನ್ನು ಹಾಕೊಂಡ್ಬಿಡ್ತೀನಿ. 2 ಬೌಲ್ ಅಕ್ಕಿ ಹಿಟ್ಟಿಗೆ 3 ಬೌಲ್ನಷ್ಟು ನೀರನ್ನು ಹಾಕ್ಕೋಬೇಕು. ಇದು ಒಂದು ಪರ್ಫೆಕ್ಟ್ ಮೆಜರ್ಮೆಂಟ್. ಸೊ 3 ಬೌಲ್ ನೀರನ್ನು ಹಾಕಿದ್ದೀನಿ. ಕುದಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ 1 ಟೀ ಸ್ಪೂನಷ್ಟು ಪಾಪಡ್ ಖಾರನ ಹಾಕ್ಕೊಳ್ತೀನಿ. ಇವಾಗ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಡೋಣ. ಅಕ್ಕಿ ಹಿಟ್ಟನ್ನು ಹಾಕ್ತಾ ನೀವು ಕಲಿಸ್ತಾ ಹೋಗಿ, ಗಂಟು ಆಗದೆ ಇರೋ ರೀತಿ ನೀಟಾಗಿ ಕಲಿಸ್ತಾ ಹೋಗಬೇಕು. ಸೊ ಕುದಿ ಬಂದ ಮೇಲೇ ನಾವು ಇದನ್ನು ಹಾಕಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸ್ ಇರುತ್ತೆ. ಇದೇ ಪಾಪಡ್ನ ನೀವು ಹೊರಗಡೆ ಅಂಗಡಿ, ಫನ್ ಫೇರ್, ಎಕ್ಸಿಬಿಷನಲ್ಲಿ ತೊಗೊಳಕ್ಕೆ ಹೋದರೆ ಮಸಾಲ ಪಾಪಡ್ ಅಂತ 100, 120 ಈ ಥರ ಕಾಸ್ಟ್ಲಿ ಇರುತ್ತೆ. ಮನೇಲೇ 2 ಬೌಲ್ ಅಕ್ಕಿ ಹಿಟ್ಟಿನಿಂದ ಒಂದು 20 ಪಾಪಡ್ನ ನೀವು ಮಾಡ್ಕೋಬೋದು. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ 1 ಟೀ ಸ್ಪೂನ್ ಅಜ್ವಾಯಿನ್ ಮತ್ತು 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತೀನಿ. ಈ ರೀತಿ ಲಾಸ್ಟ್ಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಪಾಪಡ್ ಕಲರ್ ಕಪ್ಪಗಾಗಿ ಬರಲ್ಲ. ಇಲ್ಲಾಂದರೆ ಜೀರಿಗೆ ನೀರಲ್ಲಿ ಕುದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಪಾಪಡ್ದು. ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳೋದು ಒಳ್ಳೆಯದು. ಮುಚ್ಚಳ ಹಾಕಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ. 5 ನಿಮಿಷ ಆಗಿದೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಪರಾತ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಇದು ತುಂಬ ಬಿಸಿ ಇರುತ್ತಲ್ವ, ಸೊ ಕೈಯಿಂದ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಮ್ಯಾಶರಿಂದ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಈಸಿ ಇದೆ ಗೈಸ್ ಇದು ಪ್ರೊಸೆಸ್ಸು. ಪಾಪಡ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಇದನ್ನು ಮಾಡಿಕೊಂಡು ಮನೇಲೆ ಮಸಾಲ ಪಾಪಡ್ನ ಮಾಡ್ಕೊಂಡು ತಿನ್ಬೋದು. ಸೊ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಕೈಯಿಂದ ಇದನ್ನು ನೀಟಾಗಿ ನಾದ್ಕೊಂಡು ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ. ಸೊ ಸ್ವಲ್ಪ ಕೈಗೆ ಅಂಟಿನ ನೀರನ್ನು ಹಚ್ಕೊಂಡ್ಬಿಟ್ಟು, ಅದು ಸ್ಟಿಕ್ಕಿಯಾಗಿ ಬರುತ್ತಲ್ಲ ಅದನ್ನು ತಗೋಬೇಕು. ಅದನ್ನು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ಬಿಸಿ ಇರುತ್ತೆ, ಸ್ವಲ್ಪ ನಿಧಾನವಾಗಿ ನಾದ್ಕೋಬೇಕು. ಇವಾಗ ಡೋ ರೆಡಿ ಆಗಿದೆ. ಇದರ ಉಂಡೆನ ಮಾಡ್ಕೊಂಡ್ಬಿಡ್ತೀನಿ. ಒಂದು 4 ದೊಡ್ಡ ಸೈಜ್ ಉಂಡೆನ ಮಾಡಿಕೊಂಡು ಉದ್ದಿನ ವಡ ಥರ ಈ ರೀತಿ ಮಧ್ಯೆ ಹೋಲ್ನ ಮಾಡ್ಕೊಂಡ್ಬಿಡೋಣ. ಇವಾಗ ಇದೇ ಮೇನ್ ಇದರಲ್ಲಿ ಈ ರೀತಿ ನಾವು ವಡ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು. ಈ ರೀತಿ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಾಪಡ್ ಮಧ್ಯೆ ಸೀಳಲ್ಲ. ಈ ರೀತಿ ಸಾನ್ಗೆ ಮೇಲೆ ಒಂದು ಕಾಟನ್ ಬಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಪಾಪಡ್ ಡೋ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಇಟ್ಟು 20 ನಿಮಿಷ ಸ್ಟೀಮ್ ಮಾಡೋಕ್ಕೆ ಇಡಬೇಕು. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ಟೀಮ್ ಮಾಡೋಕ್ಕೆ ಇಟ್ಕೊಳ್ತೀನಿ. 20 ನಿಮಿಷ ಆಗಿದೆ. ಒಂದೊಂದೇ ಉಂಡೆನ ತಗೊಂಡು ನಾವು ಪಾಪಡ್ನ ಮಾಡ್ಕೊಳ್ಳೋಣ. ಮಿಕ್ಕಿರೋ ಉಂಡೆನ ಈ ರೀತಿ ಬಟ್ಟೆನ ಮುಚ್ಚಿ ಸ್ಟೀಮ್ ಮೇಲೆ ಇಟ್ಬಿಡಬೇಕು. ಸ್ಟೀಮರ್ ಆಫ್ ಇರಲಿ. ಸೊ ಬಿಸಿ ಇದ್ದರೆ ಪಾಪಡ್ ಚೆನ್ನಾಗಿ ಲಟ್ಸೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಒಂದೊಂದೇ ಉಂಡೆನ ತಗೊಂಡು ಮತ್ತೆ ಒಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಇದರಿಂದ ಒಂದು ಚಿಕ್ಕ ಚಿಕ್ಕ ಬಾಲ್ಸ್ನ ಮಾಡ್ಕೊಂಡ್ಬಿಡೋಣ.
ಇವಾಗ ನಾನು ಒಂದು ಬೌಲನ್ನು ಪಾಪಡ್ ಮಾಡೋಕ್ಕೆ ತಗೊಳ್ತೀನಿ. ಇನ್ನು ಉಳಿದಿರೋ ಬಾಲ್ಸನ್ನು ಒಂದು ಬಿಸಿ ನೀರಲ್ಲಿ ಎದ್ದಿರೋ ಬಟ್ಟೆ ಒಳಗಡೆ ಹಾಕಿ ಇಟ್ಬಿಡ್ತೀನಿ. ಸೊ ನಾನಿಲ್ಲಿ ಬಟರ್ ಪೇಪರ್ನ ತಗೊಂಡಿದ್ದೀನಿ. ಪಾಲಿಥಿನ್ಗಿಂತ ಬಟರ್ ಪೇಪರ್ನ ಯೂಸ್ ಮಾಡೋದು ಒಳ್ಳೆಯದು. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ. ಸೊ ಈ ರೀತಿ ಮೇಲೆ ಮತ್ತೊಂದು ಬಟರ್ ಪೇಪರ್ನ ಹಾಕಿ ಪ್ಲೇಟಿಂದ ಸ್ವಲ್ಪ ಪ್ರೆಸ್ ಮಾಡಿ ನೀವು ಪಾಪಡ್ನ ರೆಡಿ ಮಾಡ್ಕೋಬೋದು. ಇವಾಗ ಪಾಪಡ್ ರೆಡಿ ಆಗಿದೆ. ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಳ್ತೀನಿ. ದಯವಿಟ್ಟು ಪಾಲಿಥಿನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಾವು ಪಾಲಿಥಿನ್ ಮೇಲೇ ಸಾಮಾನ್ಯವಾಗಿ ಪಾಪಡ್ನ ಡ್ರೈ ಮಾಡ್ತೀವಲ್ವ, ಈ ರೀತಿ ಕಾಟನ್ ತೆಳುವಾದ ಬಟ್ಟೆ ಮೇಲೆ ಕೂಡ ನೀವು ಡ್ರೈ ಮಾಡ್ಕೋಬೋದು. ಸೊ ಈ ರೀತಿ ಬಟರ್ ಪೇಪರ್ನ ಟರ್ನ್ ಮಾಡಿಬಿಟ್ಟು ಬಟ್ಟೆ ಮೇಲೆ ಪಾಪಡ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪಾಪಡ್ ಮೇಕರ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಕಿಚಿಯಾ ಪಾಪಡ್ನ ರೆಡಿ ಮಾಡ್ಕೋಬೋದು. ಪಾಪಡ್ ಮೇಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿಯಾಗಿ ಬೇಗ ಬೇಗ ಪಾಪಡ್ ರೆಡಿ ಆಗಿಬಿಡುತ್ತೆ. ಅದ್ರ ಮೇಲೂ ಕೂಡ ನಾನು ಬಟರ್ ಪೇಪರ್ನ ಇಟ್ಟು ಬಟರ್ ಪೇಪರ್ ಮೇಲೆ ಸ್ವಲ್ಪ ಅಂಟಿನ ನೀರನ್ನು ಹಚ್ಕೊಂಡು ಬಿಡ್ತೀನಿ. ಉಂಡೆನ ಒಂಚೂರು ಮುಂದೆ ಇಡಿ, ಎಕ್ಸಾಕ್ಟ್ಲಿ ಮಧ್ಯೆ ಇಡಕ್ಕೆ ಹೋಗಬಾರ್ದು. ಸ್ವಲ್ಪ ಮುಂದೆ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಇದರಲ್ಲಿ ತುಂಬ ತೆಳುವಾಗಿ ಪಾಪಡ್ ರೆಡಿ ಆಗುತ್ತೆ, ಹಾಗೆ ಈಸಿ ಪ್ರೊಸೆಸ್ ಕೂಡ. ಆ್ಯಂಡ್ ಪಾಪಡ್ ರೆಡಿ ಆಗಿದೆ. ಇದನ್ನು ನಾನು ಬಟ್ಟೆ ಮೇಲೆ ಹಾಕೊಂಡ್ಬಿಡ್ತೀನಿ. ನೋಡಿ, ತೆಳುವಾಗಿ ಸಖತ್ತಾಗಿ ಬಂದಿದೆ. ಪ್ಲೇಟಲ್ಲಿ ಮಾಡಿರೋ ಪಾಪಡ್ಗಿಂತ ಈ ಪಾಪಡ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಯಾಕಂದರೆ ಇದು ಮಷೀನಲ್ಲಿ ಮಾಡಿರೋದು ತೆಳುವಾಗಿ ಸಖತ್ತಾಗಿ ಬಂದಿದೆ. ಇದನ್ನು ನೀವು ಮನೆಯಲ್ಲೇ ಡ್ರೈ ಮಾಡ್ಕೋಬೋದು. 3 ರಿಂದ 4 ದಿನ ತಗೊಳುತ್ತೆ. ಸ್ವಲ್ಪ ಸೂರ್ಯನ ಕಿರಣ ಬಿದ್ದರೆ ಸಾಕು, ಇದು ಡ್ರೈ ಆಗುತ್ತೆ. ಇಲ್ಲ ಅಂದರೆ ಬಿಸಿಲಿಗೆ ಒಂದೇ ದಿನದಲ್ಲಿ ಒಣಗಿ ರೆಡಿ ಆಗುತ್ತೆ. ಸೊ ಇವಾಗ ಬೇಸಿಗೆ ಇರೋದ್ರಿಂದ ನಾನು ಈ ರೀತಿ ಬಿಸಿಲಿಗೆ ಒಣಗಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಒಣಗಿದ ಮೇಲೆ ಇದನ್ನು ನಾವು ಮತ್ತೆ ಟರ್ನ್ ಮಾಡಿ ಒಣಗಿಸ್ಕೊಂಡ್ಬಿಡೋಣ. ಸೊ ನಾನು ಒಣಗಿ ರೆಡಿ ಮಾಡಿ ಪಾಪಡ್ನ ತಗೊಂಡು ಬಂದಿದ್ದೀನಿ. ನೋಡಿ, ಯಾವುದೇ ರೀತಿಯಾದ ಕಟ್ಸ್ ಬಂದಿಲ್ಲ, ಚೂರು ಸೀಳಿಲ್ಲ. ಪಾಪಡು ಸಖತ್ತಾಗಿ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೈ ಮಾಡ್ಕೊಂಡ್ಬಿಡೋಣ. ಸೊ ಎಣ್ಣೆ ಕೂಡ ಕಾದಿದೆ. ಓ ಮೈ ಗಾಡ್, ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಇನ್ನೇನಕ್ಕೆ ಬೇಕು ಅಂಗಡಿ ಪಾಪಡ್? ಮನೆಯಲ್ಲೇ ಹೆಲ್ದಿಯಾಗಿ, ರುಚಿಯಾಗಿ, ಟೇಸ್ಟಿಯಾಗಿ, ಸಖತ್ತಾಗಿರುವಂತಹ ಪಾಪಡ್ನ ಮಾಡ್ಕೋಬೋದು. ಪ್ರೊಸೆಸ್ ಕೂಡ ಸಿಂಪಲ್ ಇದೆ ಅಲ್ವಾ? ಒಂದ್ಸರಿ ಮಾಡ್ಕೊಂಡು ಇಟ್ಕೊಳ್ಳಿ, ವರ್ಷಗಂಟ್ಲೆ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಸೊ ಕ್ರಿಸ್ಪಿ ಪಾಪಡ್ ಈಸ್ ರೆಡಿ. ಇಷ್ಟು ಪಾಪಡ್ನ ಲಟ್ಸಿ ತಗೊಂಡಿದ್ದೆ. ಅದನ್ನು ಫ್ರೈ ಮಾಡಿದಾಗ ಅದರ 4 ಪಟ್ಟು ಅಗಲವಾಗಿ ಅರಳಿದೆ. ಹಾಗೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.